ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಅದ. ಸ್ಪೆಷಲ್ ಅಂದ್ರೆ ಏನಿಲ್ಲ, ಭಾಳಷ್ಟು ಹುಡುಗರದ ರಿಸಲ್ಟ್ ಬಂದದ, ಭಾಳಷ್ಟು ಕ್ಯೂರಿಯಾಸಿಟಿ ಇತ್ತು. ಈಗ ಆಲ್ರೆಡಿ ರಿಸಲ್ಟ್ ಬಂದ ಕಾರಣ ಈಗ ಎಲ್ಲರೂ ಒಂದು ರೇಸ್ನಾಗ ಹತ್ಕೊಂಡಾರೆ. ಕಾಲೇಜ್ ನನಗೆ ಯಾವ್ದು ಸಿಗ್ತದೆ, ನನ್ನ ರ್ಯಾಂಕಿಗೆ ಯಾವ್ದು ಸೂಟೇಬಲ್ ಅದ, ಯಾವ್ದು ನನ್ನ ರ್ಯಾಂಕ್ನಾಗ ಬೆಸ್ಟ್ ಕಾಲೇಜ್ ನನಗೆ ಸಿಗಬಹುದು, ಇದಷ್ಟು ಭಾಳ ಅಂತ ಡೌಟ್ ಇರ್ತಾವೆ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಟಿಪ್ ಇಲ್ಲ ಒಂದು ಟ್ರಿಕ್ ಕಲ್ಸಕ್ಕೆ ಹೋಗ್ತೀನಿ ನಿಮಗೆ. ಯಾವುದಪ್ಪ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಈಗ ಎಕ್ಸಾಂಪಲ್ ನಂದು ರ್ಯಾಂಕ್ ಬಂದದ ತಿಳ್ಕೊರಿ, ಒಂದು 1000 to 2000 ರ್ಯಾಂಕ್ ಬಂದದ ತಿಳ್ಕೊರಿ. ಈ 1000 to 2000 ರ್ಯಾಂಕ್ನಾಗ ನನಗೆ ಎಷ್ಟು ಕಾಲೇಜ್ ಹಾಕಬೇಕು, ಯಾವ ಕಾಲೇಜ್ ಹಾಕಬೇಕು, ಆಮೇಲೆ ನನಗೆ ಅವು ಹೆಂಗೆ ಹುಡುಕಾಡಬೇಕು. ಈಗ ನೀವು ನಿಮ್ಮ ಕೆಟಗರಿದಾಗ ಸ್ಪೆಸಿಫಿಕ್ ಹುಡುಕಾಡ್ಕೋತ ಕೂತ್ರಂದ್ರೆ, ಎಕ್ಸಾಂಪಲ್ ಅವ್ರ ಭಾಳಷ್ಟು ಕಾಲೇಜ್ ಇದಾವೆ, 150 ತನಕ ಕಾಲೇಜ್ ಅದಾವೆ. ಅದ್ರಾಗ ನೀವು ಪ್ರತಿಯೊಂದು ಕಾಲೇಜ್ ಎಷ್ಟು ರ್ಯಾಂಕ್ ಅಂತಂದು ಹುಡ್ಕೋತ ಹೋಗ್ತೀರಿ. ಹೀಗಾಗಿ ಭಾಳ ಟೈಮ್ ಕನ್ಸ್ಯೂಮಿಂಗು ಇರ್ತದೆ. ಆಮೇಲೆ ಭಾಳಷ್ಟು ಕಾಲೇಜಸ್ ಕಮ್ಮಿ 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 ಒಳಗೊಮ್ಮೆ ಮಿಸ್ ಆಗೋ ಚಾನ್ಸಸ್ ಇರ್ತಾವೆ. ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಿ ಇಲ್ಲ ಒಂದು ಯಾವುದ್ರ ಕಾಲೇಜ್ ಸ್ಕಿಪ್ ಆಗಿ ಯಾವ ಕಾಲೇಜ್ ಚಲೋ ಇತ್ತು ಮಾಡ್ತಂದ್ರೆ ನಿಮಗೆ ಭಾಳ ಎಫೆಕ್ಟ್ ಆಗ್ತದೆ ಅದು. ಅದಕ್ಕೆ ಈ ವಿಡಿಯೋದಾಗ ನಾನು ಏನು ಕೆಲ್ಸಕ್ಕೆ ಹೊಂಟೀನಂದ್ರೆ, ನಿಮಗೆ ಹೌ ಟು ಸಾರ್ಟ್ ಯುವರ್ PGCET ಕಟ್ ಆಫ್ ಲಿಸ್ಟ್ ಇರ್ತಲ್ಲ, ಅರೌಂಡ್ ಒನ್ ಕಟ್ ಆಫ್ ಲಿಸ್ಟ್ ತೊಗೊರಿ. ಆಮೇಲೆ ನಿಮಗೆ ನಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ಕೊತೀನಿ ಯಾವ ಥರ ಅದನ್ನು ಸಾರ್ಟ್ ಮಾಡೋದತ್ತಂದ. ನಿಮಗೆ ಅದ್ರದ್ದು ಪ್ರಾಂಪ್ಟು ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ ಯೂಸ್ ಮಾಡ್ಕೊಂಡು ನಿಮ್ಮ ಪರ್ಟಿಕ್ಯುಲರ್ ಕೆಟಗರಿ ಒಳಗೆ ನಿಮಗೆ ಯಾವ್ದು ಕೆಟಗರಿ ಬೇಕಾಗಿಲ್ಲ ಆ ಕೆಟಗರಿ ನೀವು ಫಿಲ್ ಮಾಡ್ಕೊಂಡು ಆ ಪ್ರಾಂಪ್ಟ್ನ್ಯಾಗ ಗ್ರಾಕ್ ಅಂತ ಒಂದು AI ಬರ್ತದೆ. ಗ್ರಾಕ್ AIದು ನೀವು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಭಾಳ ಚಲೋ ಒಂಥರ AI ಐತದ. ಅದನ್ನು ಯೂಸ್ ಮಾಡಿ ನಾ ಸಾಕಷ್ಟು ಈಗ ಆಲ್ರೆಡಿ ಕಟ್ ಆಫ್ಸ್ ಶಾರ್ಟ್ಲೂ ಮಾಡೀನಿ. ಆದ್ರೂ ಈಗ ನೀವು ಭಾಳಷ್ಟು ಮಂದಿದ ಭಾಳಷ್ಟು ಕೆಟಗರಿ ಇರ್ತಾವೆ. ಭಾಳ ಕೆಟಗರಿಗೆ ನಾ ಪ್ರತಿಯೊಂದಕ್ಕೂ ಒಂದೊಂದು ವಿಡಿಯೋ ಮಾಡಿ ಇಲ್ಲ ಒಂದೊಂದು ಸಾರ್ಟ್ ಮಾಡಿ ಹಾಕೋಕೆ ಭಾಳ ಟೈಮ್ ಹೋಗ್ತದೆ. ಅದರಿಂದ ನಿಮಗೆ ಭಾಳ ಫ್ರಸ್ಟ್ರೇಷನ್ ಇರ್ತದೆ, ಯಾವಾಗ ಯಾವ ವಿಡಿಯೋ ಬಿಡತ್ತಾರೆ, ಎಲ್ಲಿ ಕನ್ಫ್ಯೂಸ್ ಆಗೋದು ಅದು ಭಾಳ ಇರ್ತದೆ. ಅದಕ್ಕೆ ಬ್ಯಾಡತ್ತಂದ ಸಿಂಗಲ್ ವಿಡಿಯೋದಾಗ ನಿಮಗೆ ನಿಮ್ದಾಗೆ ನೀವು ಯಾವ ಥರ ಸಾರ್ಟ್ ಮಾಡಬೇಕು ಅನ್ನೋದು ಒಂದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಆ ಪ್ರೊಸೀಜರ್ನ ಫಾಲೋ ಮಾಡಿರಿ. ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಲಿ ಏನಿರ್ತದೆ, ಡೈರೆಕ್ಟ್ಲಿ ನಿಮಗೆ ರೆಡಿ ಟು ಈಟ್ ಫುಡ್ ಅನ್ನಂಗೆ ನಿಮಗೆ ಸಾರ್ಟೆಡ್ ಆಗಿ ನಿಮಗೆ ಕಾಲೇಜ್ ಸಿಗ್ತವೆ. ಎಕ್ಸಾಂಪಲಿಗೆ ನನ್ನ ರ್ಯಾಂಕ್ 1200 ಐತಂದ್ರೆ ನಾ ಸಾರ್ಟ್ ಮಾಡಿದೆ ಅಂದ್ರೆ ಮಿನಿಮಮ್ ನಾ 1000 ಹಿಡೋದ 2000 ಇಲ್ಲ 2500 ತನಕ ಯಾವ ಕಾಲೇಜ್ ಬರ್ತಾವಲ್ಲ ಎಲ್ಲದ್ರದ್ದು ನಂಗೆ ಪರ್ಟಿಕ್ಯುಲರ್ ಒಂದೇ ಜಾಗನಾಗ ನಂಗೆ ಲಿಸ್ಟ್ ಸಿಕ್ಬಿಡ್ತದೆ. ಹಿಂಗಾಗಿ ಏನಾಗ್ಬಿಡ್ತದೆ, ನಾನು ಈಸಿಲಿ ಸಾರ್ಟ್ ಮಾಡೋಕೆ ಹೋಗ್ಬೋದು. ಅಂದ್ರೆ ಈಸಿಲಿ ಆಪ್ಷನ್ ಎಂಟ್ರಿಗೆ ಹೋಗ್ಬೋದು. ಅದಕ್ಕೆ ನಿಮಗೆ ಅದು ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಬೇಕಂದ್ರೆ ಈ ವಿಡಿಯೋ ಪೂರಾ ಲಾಸ್ಟಿನ ತನಕ ನೋಡ್ರಿ, ನಿಮಗೆ ಪೂರಾ ಪ್ರೊಸೀಜರ್ ಹೇಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ನಿಮಗೆ ಗ್ರಾಕ್ ಇದು ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಪ್ಲಸ್ ನಿಮಗೆ ಎಕ್ಸೆಲ್ ಶೀಟ್ ಒಳಗೆ ಕನ್ವರ್ಟ್ ಮಾಡೋದು ಒಂದು ಪ್ರೊಸೀಜರ್ ಐತಿ. ಎಲ್ಲ ನಿಮಗೆ ಚೆನ್ನಾಗಿ ಹೇಳ್ತಿರ್ತೀನಿ. ಎಲ್ಲ ಕಂಟಿನ್ಯೂ ಆಗಿ ಚೆನ್ನಾಗಿ ನೋಡ್ರಿ. ಥ್ಯಾಂಕ್ ಯು. ಇಲ್ಲಿ ಕ್ರೋಮಿಗೆ ಹೋಗಿ PDF ಟು ಎಕ್ಸೆಲ್ ಅಂತ ಸರ್ಚ್ ಮಾಡಿರಿ. ಫಸ್ಟ್ ಒಂದು ವೆಬ್ಸೈಟ್ ಬರ್ತದೆ, ಐ ಲವ್ PDF ಅಂತಂದ. ಅದಕ್ಕೆ ಕ್ಲಿಕ್ ಮಾಡಿ, ಮತ್ತೊಂದು ಯಾವುದಕ್ಕೂ ಕ್ಲಿಕ್ ಮಾಡಬೇಡ್ರಿ, ಯಾಕಂದರೆ ಎಲ್ಲ ಪೇಡ್ ಅದಾವೆ, ಅದೊಂದೇ ಫ್ರೀ ಅದ. ಅದು ಕ್ಲಿಕ್ ಮಾಡಿದ ಬಳಿಕ ನಿಮ್ಮ PDF ಫೈಲ್ ಅಂದರೆ ನಿಮ್ಮ PGCET ಕಟ್ ಆಫ್ ಫೈಲ್ ಇರುತ್ತಲ್ಲ ಅದು, ಅದ್ರದ್ದು ನಿಮಗೆ ಸಿಕ್ಲಿಲ್ಲ ಅಂದ್ರೆ ನಾ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊರಿ. ಅದನ್ನು ಬಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ಬಳಿಕ ನಿಮಗೆ ಕನ್ವರ್ಟ್ ಟು ಎಕ್ಸೆಲ್ ಅಂತ ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಸ್ವಲ್ಪ ಲೋಡ್ ಆಗಿ ನಿಮಗೊಂದು ಎಕ್ಸೆಲ್ ಫಾರ್ಮೆಟ್ ಅಂದರೆ ನಿಮ್ಮ PDF ನಾಗ ಇದ್ದಿದ್ದನ್ನು ಎಕ್ಸೆಲ್ನಾಗ ಕನ್ವರ್ಟ್ ಮಾಡಿ ಒಂದು ಫೈಲ್ನ ಡೌನ್ಲೋಡೇಬಲ್ ಫೈಲ್ನ ಕೊಡುತ್ತೆ. ಆ ಡೌನ್ಲೋಡೇಬಲ್ ಫೈಲ್ನ ಓಪನ್ ಮಾಡಿ ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಆ PDF ದಾಗ ಎಷ್ಟು ಪೇಜ್ ಇದ್ವಲ್ಲ ಆ ಅಷ್ಟು ಪೇಜಿಂದು ಒಂದೊಂದು ಟೇಬಲ್ ಅಂತ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಟೇಬಲ್ 1 ಟೇಬಲ್ 2 ಅಂತ ನಿಮಗೆ ಅಲ್ಲಿ ತಳಗೆ ಕಾಣತ್ತಿರ್ಬೇಕು. ಅಲ್ಲಿ ನಿಮ್ಗೆ ಪ್ರತಿಯೊಂದು ಪೇಜಿಂದ ಒಂದು ಟೇಬಲ್ ಮಾಡಿ ಕೊಟ್ಟಿರ್ತದೆ. ನಿಮಗೆ ಏನು ಮಾಡೋದು ಅಂದ್ರೆ ಪ್ರತಿಯೊಂದು ಟೇಬಲ್ನ ನೀವು ಕಾಪಿ ಮಾಡಿ ಟೇಬಲ್ 1ಗೆ ಪೇಸ್ಟ್ ಮಾಡಬೇಕು. ನಾ ಇಲ್ಲಿ ಮಾಡಿ ತೋರ್ಸಾತೀನಿ ನಿಮಗೆ. ಪ್ರತಿಯೊಂದು ಟೇಬಲ್ದು ಕಾಪಿ ಮಾಡಿ ಟೇಬಲ್ 1ದ ಕಾಪಿ ಪೇಸ್ಟ್ ಮಾಡಿರಿ. ಅದಾದ ಬಳಿಕ ನಿಮ್ದು 10 to 12 ಏನು ಟೇಬಲ್ ಬಂದಿರ್ತಾವೆ ಅದನ್ನು ಪೇಸ್ಟ್ ನೀವು ಟೇಬಲ್ 1ದಾಗ ಮಾಡಿದಾಗ ನಿಮ್ಗೊಂಥರ ಈ ಥರ ಫೈಲ್ ಸಿಗುತ್ತೆ. ನಾನು ಆಲ್ರೆಡಿ ಮಾಡಿಟ್ಟೀನಿ, ಎಲ್ಲ ಮಾಡಿ ತೋರಿಸಲ್ಲ. ಹೀಗಾಗಿ ಇನ್ನು ಈ ಥರ ನಿಮಗೆ ಅಷ್ಟು ಕಾಲೇಜಿಂದ ಒಂದು ಎಕ್ಸೆಲ್ ಫೈಲ್ ಸಿಗುತ್ತೆ. ಇದು ಎಕ್ಸೆಲ್ ಫೈಲ್ನಾಗ ಯಾಕೆ ಮಾಡ್ಬೇಕಂದ್ರೆ ನಮಗೆ ಸಾರ್ಟ್ ಮಾಡ್ಬೇಕಂದ್ರೆ ನಮಗೆ ಎಕ್ಸೆಲ್ ಶೀಟ್ನಾಗ ಇತ್ತಂದ್ರೆ ಈಸಿಲಿ ಸಾರ್ಟ್ ಆಗುತ್ತೆ. PDF ನಿಮ್ಗೆ ಕಾಲಮ್ಸ್ ಕರೆಕ್ಟಾಗಿ ಸಿಗಲ್ಲ. ಅದಕ್ಕೆ ನೀವು ಎಕ್ಸೆಲ್ ಫಾರ್ಮೆಟ್ನಾಗ ಸಾರ್ಟ್ ಮಾಡ್ಬೇಕಾಗ್ತದೆ. ಆಮೇಲೆ ನೀವು ಗ್ರಾಕ್ API ಅಂತಂದಿರುತ್ತೆ, ಗ್ರಾಕ್ AI ಅಂತ ಒಂದಿರುತ್ತೆ. ಆ ಗ್ರಾಕ್ AIದಾಗ ಹೋಗಿ ಆ ಎಕ್ಸೆಲ್ ಶೀಟನ್ನು ಪೇಸ್ಟ್ ಮಾಡಿ ಈ ಕೊಟ್ಟಂಥ ಪ್ರಾಂಪ್ಟ್, ಇಲ್ಲಿ ನಾವು ಒಂದು ಪ್ರಾಂಪ್ಟ್ ಕೊಟ್ಟಿನಿ, ಇದಕ್ಕೆ ಆ ಪ್ರಾಂಪ್ಟ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ ಹಾಕಿದ ಬಳಿಕ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಕಾಲೇಜಸ್ ಸಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೊಟ್ಟಂಥ ಎಕ್ಸೆಲ್ ಶೀಟ್ನಾಗ ನೀವು ಎಷ್ಟು ಕಾಲೇಜನ್ನು ಕೊಟ್ಟಿರಲ್ಲ, ಅಂದ್ರೆ ಎಷ್ಟು ಕಾಲೇಜಸ್ ಅಲ್ಲಿ ಅದಾವ ಅವ್ರ ರ್ಯಾಂಕ್ ವೈಸ್
ಇಲ್ಲಿ ನಾನು ಕೊಟ್ಟಿದ್ದಂಥ ಕೆಟಗರಿ ಯಾವುದಂದ್ರೆ GM ಅಂದರೆ ಜನರಲ್ ಮೆರಿಟ್. ಈಗ ನೀವು ಬೇಕಾದ್ರೆ ನೀವು ಕೆಲವೊಬ್ರು ಕೆಟಗರಿ 1 ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಇದ್ದವರು ಇರ್ಬೋದು, ಇಲ್ಲ SC ST ಇದ್ದವ್ರು ಇರ್ಬೋದು, ಯಾವುದೇ ಕೆಟಗರಿ ನಿಮಗೆ ರ್ಯಾಂಕ್ ವೈಸ್ ನಿಮ್ಗೆ ಸಾರ್ಟೆಡ್ ಕಾಲೇಜಸ್ ಬೇಕಾಗ್ಯಾವಲ್ಲ, ಅದನ್ನು ನೀವು ಪೇಸ್ಟ್ ಮಾಡಿದ್ರೆ ನಿಮಗೇನು ಸಿಗುತ್ತಂದ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಲಿ ಅದು ಸಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರದ್ದು ಉಪಯೋಗ ಏನಪ್ಪಾ ಅಂದ್ರೆ ನೀವು ಒಂದ್ಸತಿ ರಿಸಲ್ಟ್ ಬಂದ ಬಳಿಕ ನಿಮ್ಮ ರ್ಯಾಂಕ್ ಸಿಗುತ್ತಲ್ಲ, ಆ ರ್ಯಾಂಕ್ದಿಂದ ನಿಮಗೆ ಸ್ಪೆಸಿಫಿಕ್ ನಿಮಗೆ ಗೊತ್ತಾಗತ್ತಂದ್ರೆ ಯಾವ ಕಾಲೇಜ್ ನಿಮ್ಮ ರೇಂಜ್ದಾಗ ಅದಾವು. ಎಕ್ಸಾಂಪಲ್ ನನ್ನ ರ್ಯಾಂಕ್ ಬಂದ್ಬಿಟ್ಟು 600 ಇತ್ತಂದ್ರೆ ತಿಳ್ಕೊರಿ, 600 ಮ್ಯಾಗು ಮತ್ತು 600 ತೆಳಗ ಒಂದು ರೇಂಜು. ಅಂದರೆ ಎಕ್ಸಾಂಪಲ್ ನಾನು 600 ರ್ಯಾಂಕ್ ಬಂದಿತ್ತಂದ್ರೆ ನಾನು ಅರೌಂಡ್ 400 ರ್ಯಾಂಕ್ ಇಟ್ಕೊಂಡು 800 900 ರ್ಯಾಂಕ್ ತನಕ ನನಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದಲ್ಲ, ಅದ್ರದ್ದೊಂದು ಸೆಟ್ ಆಗಿ ನಿಮ್ಗೊಂದು ರೇಂಜ್ ಸಿಗುತ್ತೆ ಒಂದೇ ಸೈಡಿಗೆ. ಆದರೆ ನೀವು PGCET ಕಟ್ ಆಫ್ PDF ಥ್ರೂ ಹೋದ್ರೆ ನಿಮಗೆ ಯಾವುದೋ ಒಂದು ಕಾಲೇಜಿಂದ ಸಾರ್ಟೆಡ್ ಇರಲ್ಲ. ನೀವು ಒಂದೊಂದು ಕಾಲೇಜಿನ ನೋಡಿಕೊಂಡು ಹಾಕಬೇಕಾಗತ್ತೆ. ಕೆಲವೊಂದು ಟೈಮ್ ಅಲ್ಲಿ ಕಾಲೇಜ್ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ. ನಿಮ್ಮ ರ್ಯಾಂಕ್ನಾಗ ಇದ್ರೂ ನಿಮಗೆ ಕಾಣಲ್ದೆ ಇಲ್ಲ ನಿಮಗೆ ನೆನಪಾರಿ ಇಲ್ಲ ನೋಡಲ್ದೆ ಮಿಸ್ ಆಗ್ಬೋದು. ಅದಕ್ಕೆ ಈ ಥರ ನೀವು ಒಂದು ಫಾರ್ಮೇಟ್ನಾಗ ಮಾಡ್ಕೊಂಡ್ರೆ ನಿಮಗೆ ಏನಾಗತ್ತಂದ್ರೆ ಈಸಿಲಿ ನಿಮ್ಮ ರೇಂಜ್ ಆಫ್ ಕಾಲೇಜ್ ಏನಿರುತ್ತಲ್ಲ ಅವು ಒಂದೇ ಸೈಡ್ ಸಿಕ್ಬಿಡ್ತಾವೆ ನಿಮ್ಗೆ. ಹಿಂಗಾಗಿ ನೀವು ಒಟ್ಟು ಕಾಲೇಜಸ್ನ ನಿಮಗೆ ಯಾವ ರ್ಯಾಂಕ್ ನಿಮಗೆ ಸಿಕ್ಕದಲ್ಲ ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಒಳಗೆ ಹಾಕ್ಬೋದು. ಇದ್ರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಹಾಕಿನಿ. ಇದನ್ನು ಬೇಕಾದ್ರೆ ನಿಮಗೆ ತಿಳಿಲಿಲ್ಲ ಮಾಡಲಿಲ್ಲ ಅಂದ್ರೆ ಇದನ್ನು ರಿಪೀಟ್ ಆಗಿ ನೋಡಿ ಅದನ್ನು ಮಾಡಿರಿ, ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಇದನ್ನು ಮಾಡಿದ ನಾ ಪೂರಾ ನಿಮ್ಮ ಪ್ರೊಸೀಜರ್ ಹೇಳ್ಕೊಟ್ಟಿನಿ ಇದ್ರಾಗ. ಇಷ್ಟು ಈಸಿಯಾಗಿ ಯೂಟ್ಯೂಬ್ನಾಗ ನಿಮಗೆ ಯಾರೂ ಹೇಳ್ಕೊಡಲ್ಲ. ಅದಕ್ಕೆ ಇದನ್ನು ನೋಡಿ ಇದನ್ನು ಅಪ್ಲೈ ಮಾಡಿರಿ. ಈಗ ನೋಡ್ರಿಪ್ಪ ಎಲ್ಲ ನಮ್ಮ ಸಾರ್ಟ್ ಆಗ್ಯದ. ಈಗ ಸಾರ್ಟ್ ಆದ ಬಳಿಕ ನಾವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರ್ತಾವಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಗೆ ಮತ್ತೊಂದು ಎಕ್ಸೆಲ್ ಫೈಲ್ ಸಿಗುತ್ತೆ. ಆ ಎಕ್ಸೆಲ್ ಫೈಲ್ನಾಗ ನಿಮಗೆ ಟೋಟಲಿ ನಿಮ್ಮ ರ್ಯಾಂಕ್ ವೈಸ್ ಯಾವ ಕಾಲೇಜ್ ಏನೇನು ಇದವಲ್ಲ ಎಲ್ಲ ಸಾರ್ಟ್ ಆಗಿರ್ತವೆ. ಇದನ್ನ ಎಕ್ಸೆಲ್ ಫಾರ್ಮೆಟ್ನಾಗ ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ, ಇದು RV ಕಾಲೇಜಸ್ ಟಾಪ್ ಅಂದರೆ 31 ರ್ಯಾಂಕ್ GMದವರಿಗೆ 31 ರ್ಯಾಂಕ್ ಇದ್ರೆ ಈ ಕಾಲೇಜ್ ಸಿಗತ್ತಂತ ನಿಮಗೆ ಗೊತ್ತಾಗತ್ತೆ ಇಲ್ಲಿ. ಆಮೇಲೆ ಅದಾದ ಬಳಿಕ BMS, ಆಮೇಲೆ ಹಾಗೆ ಸಾರ್ಟ್ ಆಗ್ಯಾವ ನೋಡ್ರಿ. 31 114 163 ರ್ಯಾಂಕ್ ವೈಸ್ ಸಾರ್ಟ್ ಆಗ್ಯದ. ಆಮೇಲೆ ನಿಮಗೆ ಸೈಡಿಗೆ ಕಾಲೇಜ್ ಕೋಡು ನೋಡ್ಲಕ್ಕೆ ಸಿಗುತ್ತೆ ಅಲ್ಲಿ.